ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯೋತ್ಸವವನ್ನು ಈ ಸಂದರ್ಭದಲ್ಲಿ ಆಚರಣೆ ಮಾಡಲಿಕ್ಕೆ ಎಲ್ಲ ಸೇರಿ ಒಂದೆಲ್ಲ ಕಳಸವ್ಯಾಪ್ತಿ ಎಲ್ಲ ಬಂಧುಗಳು ಕೂಡ ಹಾಸನಿದ್ದೀರಿ. ಎಲ್ಲರೂ ಸಹ ನಾನು ಪ್ರಥಮವಾಗಿ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಮುಂದುವರೆದು ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರದ ಆದೇಶದಂತೆ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಆಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ಕೊಳ್ಳೋಂಥ ಬರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಆದಂತಹ ದಯಾನಂದ ಸರ್ಗೆ, ಸಮಿತಿ ಸಂಘ ಇದೆ, ಇದಕ್ಕೆ ಅಧ್ಯಕ್ಷರಾಗಿ ಸನ್ಮಾನ್ಯರಾದಂತಹ ಹಿರಿಯರು ಶ್ರೀ ಮಂಜಪ್ಪ ಸರ್ ಕೂಡ ಇಲ್ಲಿ ಹಾಸನಿದ್ದಾರೆ. ಅವರು ಸಹ ನಮ್ಮೆಲ್ಲರ ಪರವಾಗಿ ಅತ್ಯಂತ ಸ್ವಾಗತ ಮತ್ತು ಸಂಘದ ಉಪಾಧ್ಯಕ್ಷರಾದಂತಹ ರವಿ ಸುವರ್ಣ ಸರ್ ಕೂಡ ಕೋರ್ತೇನೆ. ಹಾಗೂ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀನಿವಾಸ ಪೂಜಾರಿ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಹಾಗೆ ನಮ್ಮ KDPಯ ಸದಸ್ಯರಾದಂತಹ ಪ್ರವೀಣ್ ಸರ್ ಅವರು ಕೂಡ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಮಹಿಳಾ ಅಧ್ಯಕ್ಷರಾದಂತಹ ಶ್ರೀಮತಿ ಪೂರ್ಣಿಮಾ ಮೇಡಮ್ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಈ ಕಾರ್ಯಕ್ರಮದ ಉತ್ಸವವನ್ನು ಎಲ್ಲ ಮತ್ತು ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಈ ಭಾಗದ ಕಾಫಿ ಬೆಳೆಗಾರರು ಮತ್ತು ಒಂದು ನೇತೃತ್ವ ವಹಿಸಿಕೊಂಡು ಮುಂದಾಗಿ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮ ನಡೆಸಬೇಕಂತಕ್ಕಂಥ ಒಂದು ಶಕ್ತಿ ಇರತಕ್ಕಂಥ ನಿಮ್ಮೆಲ್ಲರ ಆತ್ಮೀಯರಾದಂಥ ಮಿಸಸ್ ಸರಿಗೆ ಅತ್ಯಂತ ಎಲ್ಲ ನನ್ನ ಗುರುಗಳ ಸಂಘದ ಪದಾಧಿಕಾರಿಗಳು, ಗೌರವಾಧ್ಯಕ್ಷರುಗಳಿಗೆ ಅದೆಲ್ಲ ಈ ಕೆಲಸ ಭಾಗದ ಎಲ್ಲ ಸಾಮಾನ್ಯ ನನ್ನ ಬಂಧುಗಳಿಗೆ, ರೈತಾಪಿ ವರ್ಗದವರಿಗೆ, ಸಾರ್ವಜನಿಕರಿಗೆ ಮತ್ತು ನಮ್ಮ ವರದಿಗಾರರಿಗೆ, ನನ್ನ ಕಚೇರಿ ಎಲ್ಲ ಸಿಬ್ಬಂದಿಗಳಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಹಾಗೂ ನನ್ನ ಶಾಸಕರ ಆಪ್ತಕಾರ್ಯಗಳಾದಂಥ ನಮ್ಮ ಸಂಶೋಧನೆ ಸರ್ ಕೂಡ ಈ ಸಂದರ್ಭ ಹಾಜರಿದ್ದಾರೆ. ಬಯಸ್ತಾ ಮುಂದೋಗಿ ನನ್ನ ಗುರುಗಳಿಗೆ ನಾವು ಪೂಜಾ ಕಾರ್ಯಕ್ರಮವನ್ನು ನಡೆಸೋ ಮುಖಾಂತರ ಎಲ್ಲ ದಿನಿಂತು ಗೌರವವನ್ನು ಸಲ್ಲಿಸ ಈ ಕಾರ್ಯಕ್ರಮ ಮುನ್ನಡೆಸಬೇಕು ಅಂತ ಕಾರ್ಯಕ್ರಮಕ್ಕೆ ಸಂಘದ ಖಜಾಂಚಿಗಳಂತ ಸಂಘಟನೆಯಾದ ಚಂದ್ರಶೇಖರ್ ಸರ್ ಸಂಘರು ಹಾಜರಿದ್ದಾರೆ. ಅವರು ನಮ್ಮನ್ನು ಮೊದಲವಾಗಿ ನಮ್ಮ ಸದಸ್ಯರಾದ ನಮ್ಮ ವಿಶ್ವನಾಥರು ಕೂಡ ಹಾಜರಿದ್ದಾರೆ. ಅವರು ನಿಮ್ಮೆಲ್ಲ ಪರವಾಗಿ ಬಂಧುಗಳೇ, ಸದ್ಗುಣ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಸನ್ಮಾರ್ಗವನ್ನು ಹುಡುಕೋದಕ್ಕೆ ಭಾಳ ಈಸಿ. ಸದ್ಗುಣ ಹೊಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸನ್ಮಾರ್ಗ ಹುಡುಕೋದು ಭಾಳ ಈಸಿ, ಭಾಳ ಸುಲಭ. ಒಂದು ಮಗು ಸುಮ್ಮನೆ ಹಾದು ಹೋಗ್ತಾ ಇರುತ್ತೆ ಭೂಮಿ ಮೇಲೆ, ದಿಕ್ಕು ಹೋಗ್ತಾ ಇಲ್ಲ. ಏಕೆಂದರೆ ಆ ಮಗುಗೇನೆ ಆ ಮಟ್ಟದ ಅವತ್ತಿನ ಸಮಾಜ ಅಷ್ಟು ಶೋಷಣೆಯನ್ನು ಮಾಡಿರುತ್ತೆ. ಎಷ್ಟು ವರ್ಷ ಆಗ್ಬೋದು ಆ ಮಗುಗೆ? 10 ವರ್ಷ ಇರ್ಬೋದು, ಆ ಟೈಮಲ್ಲಿ 15 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು. ಈ ಸಮಾಜದಲ್ಲಾದಂಥ ಒಂದು ಶೋಷಣೆ, ಆ ನೋವು ಕೊಟ್ಟರೆ ಯಾರು? ನಾವೇ. ಅಂದರೆ ಬೇಡ ಅಂತ ಅವ್ರನ್ನವ್ರು ಮರೆತು ಅವರಿಗೆ ಅರಿವಿಲ್ಲದೇ ಒಂದು ಪ್ರಶಾಂತ ಸ್ಥಳದಲ್ಲಿ ಕೂತಿರ್ತಾರೆ ಅವರು ಪಾಡಿದವರು. ಆ ಪ್ರಶಾಂತತೆಯ ಆ ಒಂದು ದೈವದ ಶಕ್ತಿ ಇರಬಹುದು, ಅದು ನೈಸರ್ಗಿಕ ಶಕ್ತಿ ಇರಬಹುದು. ಶಕ್ತಿ ಮಾನ್ಯ ದಯಾನಂದ ಗುರುಗಳಾಗಿದ್ದಾರೆ. ನೈಜತೆಯನ್ನು ನೋಡುತ್ತಾ ಹೋಗಬೇಕು. ಏನೋ ಹೇಳಿದ್ರೆ ಪ್ರಯತ್ನ ಆಗಲ್ಲ. ನಾನು ಹೇಳಿರ್ತಕ್ಕಂಥದ್ದು ಪ್ರಸ್ತುತ ಬರಾದ ಶಕ್ತಿ, ಬರಾದ ಇರ್ತಕ್ಕಂಥದ್ದನ್ನ ಹೇಳಿದ್ದೀನಿ. ಗುರುಗಳು ಇಂಥ ಮಹಾನ್ ಗುರುಗಳು ಇವತ್ತು ಪೂಜೆ ಮಾಡ್ತಿದ್ವಿ ಅಂತ ನಿಮ್ಮೆಲ್ಲರ ಪುಣ್ಯ, ಆ ಶಕ್ತಿ ಸದಾ ನಮಗಿರಲಿ. ಮುಂದಿನ ವರ್ಷ ನಾರಾಯಣ ಗುರುಗಳು ಒಂದು ವರ್ಗಕ್ಕೆ, ಒಂದು ಸಮಾಜಕ್ಕೆ ಸೀಮಿತ ಆದರಲ್ಲ,
ಸ್ವಾತಂತ್ರ್ಯಕ್ಕಾಗಿ ಸಮಾನತೆಗಾಗಿ ಸದೃಢ ಸಮಾಜನ ಕಟ್ಟುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ದೀಪದ ಬೆಳಗಿಸುವ ಮೂಲಕ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿದ್ದೀವಿ. ಅವರಿಗೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೀನಿ. ಸರ್ಕಾರದ ಆದೇಶದಂತೆ ಮಹಾಪುರುಷರ ಜಯಂತಿಗಳನ್ನು ಆಚರಣೆ ಮಾಡಲು ಆದೇಶ ನೀಡಿದರು ಎಂದು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಯೂ ಸಹ ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋದೇ ಈ ಒಂದು ಜಯಂತಿ ಆಚರಣೆಯ ಮೂಲ ಉದ್ದೇಶ. ಅದೇ ರೀತಿ ಹಾಗೂ ಎಲ್ಲ ಗೌರವಾನ್ವಿತ ರೆವಿನ್ಯೂ ಇನ್ಸ್ಪೆಕ್ಟರ್ ಹಾಗೂ ಎಲ್ಲ ಗೌರವಾನ್ವಿತ ತಾಲೂಕು ಕಚೇರಿಯ ಸಿಬ್ಬಂದಿ ವರ್ಗದವರೇ, ನಮ್ಮ ಬ್ರಹ್ಮಶ್ರೀ ನಾರಾಯಣ ಬಿಲ್ಲವ ಸಮಾಜ ಸೇವಾ ಸಂಘ ಕಳಸ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ಅಕ್ಕ ತಂಗಿಯರೇ, ತುಂಬ ಸಂತೋಷ ಆಗ್ತಾಯಿದೆ. ಇವತ್ತು ವಿಶ್ವಮಾನವ ಎನಿಸಿಕೊಂಡಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜನ್ಮದಿನವನ್ನು ಇವತ್ತು ಅಂತ ಆಚರಿಸಿದ್ವಿ. ನಿನ್ನೆಲ್ಲ ಮೊನ್ನೆ ಆಚರಿಸಬೇಕಿತ್ತು, ಆದರೆ ಕಾರಣಾಂತರದಿಂದ ತಾಲೂಕು ಆಡಳಿತ ಸ್ವಲ್ಪ ಇವತ್ತು ಮಾಡೋಣ ಒಳ್ಳೆಯ ರೀತಿಯಲ್ಲಿ ಅಂದಿದ್ದರಿಂದ ಇವತ್ತು ಈ ಕಾರ್ಯಕ್ರಮ ನಡೀತಾ ಉಂಟು. ಹೆಮ್ಮೆ ವಿಚಾರ ಅಂದರೆ ನಿನ್ನೆಲ್ಲ ಮೊನ್ನೆ ಮಾನ್ಯ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳೇ ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಜಿಲ್ಲೆಲ್ಲೂ ಆಗಿದೆ. ಇವತ್ತು ನಾವು ಕಳಸದಲ್ಲಿ ಮಾಡ್ತಿದ್ದೀವಿ. ಈಗಾಗಲೇ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ನಮ್ಮ ಸುಧಾ ಮೇಡಮ್ ಅವರು, ಆಮೇಲೆ ಲಕ್ಷ್ಮಣ್ ಅವರು, ರೆವಿನ್ಯೂ ಇನ್ಸ್ಪೆಕ್ಟ್ರು ಎಲ್ಲ ತುಂಬ ಚೆನ್ನಾಗಿ ಗುರುಗಳ ಬಗ್ಗೆ, ಅವರ ಸಂದೇಶದ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಕಾಲದಲ್ಲಿ ಈ ಹಿಂದೂ ಧರ್ಮದಲ್ಲಿ ಇದ್ದಂತಹ ಜಾತಿ ಪದ್ಧತಿ ಏನುಂಟು, ಇಡೀ ಸಮಾಜವನ್ನೇ ಒಂದು ರೀತಿಯ ಅಲ್ಲೋಲ ಕಲ್ಲೋಲವನ್ನು ಮಾಡಿತ್ತು. ಮನುಷ್ಯರನ್ನು ಪ್ರಾಣಿಕ್ಕಿಂತ ಕಡೆ ಕಾಣ್ತಿತ್ತು. ಸಮಾಜ ವ್ಯವಸ್ಥೆಯಲ್ಲಿ ನಮ್ಮ ಆ ರೀತಿ ಕೆಟ್ಟದಾಗಿತ್ತು. ಕೇರಳದಲ್ಲಂತೂ ಅದು ಹೇಳೋಕ್ಕಾಗ್ತಿರಲಿಲ್ಲ. ಹೆಣ್ಮಕ್ಳು, ನಿಮ್ನ ವರ್ಗದ ಹೆಣ್ಮಕ್ಳು ಇರ್ಬೋದು, ದಲಿತ ವರ್ಗದ ಹೆಣ್ಮಕ್ಳು, ಹಿಂದುಳಿದ ವರ್ಗದ ಹೆಣ್ಮಕ್ಳು ಎದೆ ಮೇಲೆ ಬಟ್ಟೆ ಹಾಕಿದ್ರೆ ದಂಡ ಹಾಕುವಂಥ ಪದ್ಧತಿ ಇತ್ತು. ಅವರ ಏನು ಮೇಲ್ವರ್ಗದವ್ರು ನಡ್ಕೊಂಡು ಹೋದ ಜಾಗದಲ್ಲಿ ಬೇರೆ ಹಿಂದುಳಿದವರು, ತುಳಿತಪಟ್ಟವ್ರು ನಡ್ಕೊಂಡು ಹೋದವ್ರ ಮೇಲೆ ದಂಡ ಹಾಕುವ ಪದ್ಧತಿ ಇತ್ತು. ಹೀಗೆಲ್ಲ ಅತ್ಯಂತ ಕ್ರೂರವಾಗಿ ಸಂದರ್ಭದಲ್ಲಿ ಕೇರಳದಲ್ಲಿ ಇದಿತ್ತು. ಅಂಥ ಒಂದು ಸಂದರ್ಭದಲ್ಲಿ ನಾವು ಇತಿಹಾಸದಲ್ಲಿ ನೋಡಿದ್ವಿ, ಸಮಾಜ ಬದುಕೆ ಸ್ಥಿತಿ ಇಲ್ಲಿಲ್ಲ, ಅತ್ಯಂತ ಘೋರವಾದ ಪರಿಸ್ಥಿತಿ ಇಲ್ಲ ಅಂದಾಗ ಯಾರಾದರೂ ಒಬ್ಬ ಮಹಾಪುರುಷ ಹುಟ್ಟು ಬರೋದು ಈ ನಮ್ಮ ಪ್ರಪಂಚದ ಅಥವಾ ಈ ಒಂದು ಭರತ ಭೂಮಿಯ ಒಂದು ವಿಶೇಷ. ಅಥವಾ ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಹೀಗೆ ಮಹಾನುಭಾವರು ಈ ಇದರಲ್ಲಿ ಗಣಗೌರ ಅಭಿನಯಗಳನ್ನು ಸರಿ ಮಾಡಿದ್ದಾರೆ. ಅದೇ ರೀತಿ 170 ವರ್ಷಗಳ ಹಿಂದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹುಟ್ಟು ಬರುತ್ತೆ. ಅವರು ಸಹ ಒಬ್ಬ ಸಾಮಾನ್ಯ ಕುಟುಂಬಗಳ ಬಗ್ಗೆ ಹೇಳ್ತೀವಿ, ಆದರೆ ನಾವು ಜೀವನದಲ್ಲಿ ಹೇಗೆ ನಡ್ಕೊಳ್ತೀವಿ ಅನ್ನೋದು ಭಾರಿ ಮುಖ್ಯ. ಅವರ ಪೂಜೆ ಪುನಸ್ಕಾರ, ಅವರಿಗೆ ಮಾಡೋ ಜಪ ತಪಕ್ಕಿಂತ ಮೊದಲನೇದಾಗಿ ನಾವು ಎಷ್ಟು ಜನದ ಕಣ್ಣೀರು ಒರೆಸ್ತೀವಿ. ಈಗಿನ ಸಮಾಜದಲ್ಲಿ ಅವರು ಹೇಳೋದು ಏನು ಅಂದರೆ, ಆ ಸಂದರ್ಭದಲ್ಲೇ ನಡೀತಕ್ಕಂಥ ಕೆಲವೊಂದು ಕೆಟ್ಟ ಪದ್ಧತಿಗಳ ವಿಷಯದಲ್ಲಿ ಹೋರಾಡಿದ್ದು ಅದಕ್ಕಿಂತ ಹೆಚ್ಚು ಈಗ ನಡೀತಿದೆ. ದಿನ ನೋಡಿದ ಪೇಪರ್ನಲ್ಲಿ ಯಾರನ್ನು ಆರಾಧಿಸಬೇಕು, ಎಲ್ಲಿ ಹೆಣ್ಣು ಮಕ್ಕಳನ್ನು ದೇವಿ ಸಮಾನದಲ್ಲಿ ಆರಾಧನೆ ಮಾಡ್ತೆ ಆ ದೇಶದಲ್ಲಿ ಸುಭಿಕ್ಷೆ ಇರುವಂಥ ಜಾಗದಲ್ಲಿ ಇವತ್ತು ಅದನ್ನೆಲ್ಲ ಮೀರಿಸಿ ಬೆಳಗ್ಗೆ ಇದ್ದರೆ ಪೇಪರು ಇದನ್ನೆಲ್ಲ ನೋಡೋದಕ್ಕೆ ಬೇಜಾರಾಗುತ್ತೆ. ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಾರಾಯಣ ಗುರುಗಳ ತತ್ವ ಸಂದೇಶವನ್ನು ಆದಷ್ಟು ಪೂರ ಆಗಿದ್ರೂ ಸ್ವಲ್ಪ ಮಟ್ಟಿಗೆ ನಾವು ಪಾಲಿಸಿದಲ್ಲಿ ಅವರ ಆಶೀರ್ವಾದಕ್ಕೆ ನಾವು ನಿಜವಾಗ್ಲೂ ಅರ್ಹರಾಗ್ತಿರ್ತೀವಿ. ಮೇಡಮ್ ಹೇಳಿದ ಹಾಗೆ ಮರುತಮಲೆ ಅನ್ನೋದು ಶಬರಿಮಲೆ ಬೆಟ್ಟ ಹತ್ತಿದಾಗೆ ಇರುತ್ತೆ. ಆ ಗುಹೆ ಒಳಗೆ ಹೀಗೆ ಬಗ್ಗಿ ಹೋಗಬೇಕು. ನಾವು ಸಂಘದಿಂದ ನಮ್ಮ ಬಂಧುಗಳೆಲ್ಲ ನಾವು ಅಲ್ಲಿಗೆ ಹೋಗಿದ್ದು. ಕುಡಿಕೆ ಒಂದು 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 ಇಷ್ಟು ಒಂದು ಚಮಚದಷ್ಟು ನೀರು ಸಿಕ್ಕಲ್ಲ. ಅಂಥ ಜಾಗದಲ್ಲಿ 7 ವರ್ಷಗಳ ಕಾಲ ಅವರು ತಪಸ್ಸು ಮಾಡಿದ್ದಾರೆ ಅಂದರೆ ನಮ್ಮ ಪವಾಡ ಪುರುಷರು ರಾಘವೇಂದ್ರ ಸ್ವಾಮಿ ಇದೇ ರೀತಿಯ ಒಂದು ಶಕ್ತಿ ಇದ್ದಂಥ ಗುರುಗಳು ನಾವು. ಇವ್ರ ಬಗ್ಗೆ ನಾವು ಮಾತಾಡಬೇಕು ಅಂದರೂ ಪೂರ್ವ ಜನ್ಮದ ಪುಣ್ಯ ಬೇಕು. ಗೋಕರ್ಣನಾಥ ಕ್ಷೇತ್ರದಲ್ಲಿ ಕೇರಳದಿಂದ ಬಂದು ಅಂದಿನ ಗೋಕರ್ಣನಾಥ ಈಗೇನು ಮಂಗಳೂರಿನಲ್ಲಿದೆ ಅದನ್ನು ಸ್ಥಾಪನೆ ಮಾಡಿದವರು. ಕೇಳಿದ್ರಂತೆ ಜಾಗ ಯಾವುದು ಸುಭಿಕ್ಷೆ ಅಂತೇಳಿ. ನಮ್ಮ ತುಳುನಲ್ಲಿ ಹೇಳ್ತಾರೆ ಅದನ್ನು ಕುದುರು ಅಂತ. ಕುದುರು ಅಂತ ಹೇಳಿದ್ರೆ ಮುಂಡಗ ಅಂತ ಹೇಳ್ತೀವಲ್ಲ, ಬಲ್ಲೆ. ಆ ಬಲ್ಲೆಯ ಮಧ್ಯದಲ್ಲಿ ಒಂದು ತುಂಬೆ ಗಿಡ ಇದೆ. ಆ ತುಂಬೆ ಗಿಡದ ಜಾಗದಲ್ಲೇ ಶಿವನನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಅವರು ಮಾಡ್ತಾರೆ. ಆ ರೀತಿ ನಾವು ನಿಜವಾಗಲೂ ಎಲ್ಲರೂ ಸೇರಿ ಪಾಪದವರ ಕಣ್ಣೀರು ಒರೆಸಿ, ಎಲ್ಲಿ ಅನ್ಯಾಯ ದೌರ್ಜನ್ಯ ನಡೆಯುತ್ತೆ ಸ್ವಲ್ಪನಾದರೂ ದನಿ ಕೂಡಿಸಿ ಅದರ ಎದುರಿಗೆ ಹೋದಾಗ ಗುರುಗಳ ಪಾತ್ರಕ್ಕೆ ನಾವು ನಿಜವಾಗಲೂ
ನಾವು ಅರ್ಹರು ಆಗುತ್ತೆ, ಎಲ್ಲರೂ ಸೇರ್ಕೊಂಡು ಮಾಡೋಣ. ಮತ್ತು ನಮ್ಮಲ್ಲಿ ನಮ್ಮ ಬಾಂಧವರು ಹೇಳಿದ ಹಾಗೆ ನಾರಾಯಣ ಗುರುಗಳು ಒಂದು ಜಾತಿಗೆ ಸೀಮಿತ ಆದಂಥ ವ್ಯಕ್ತಿಗಳಲ್ಲ. ನಮ್ಮ ಬಾಂಧವರು ಸಹ ಜಾತಿ ಮೀರಿದಂಥ ಕೆಲಸಗಳನ್ನು ನಾವು ಮಾಡಿ ಇಡೀ ಈ ಜಗತ್ತಿಗೆ, ದೇಶಕ್ಕೆ ಮಾದರಿಯಾಗುವ ರೀತಿ ನಾವು ನಡ್ಕೊಳ್ಬೇಕು. ನಮ್ಮ ಸಂಘಟನೆಯನ್ನು ಬೆಳಿಬೇಕು. ಅದೇ ರೀತಿ ನಮ್ಮ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ರಾಜ್ಯದ ಮುಖ್ಯಮಂತ್ರಿಗಳು ಸಹ ತುಂಬ ಈ ನಾರಾಯಣ ಗುರು ಜಯಂತಿಯ ದಿನದಲ್ಲಿ ಆಗ ಅಲ್ಲಿ ಆರ್ಯ ಇಡಿಗ ಹಾಸ್ಟೆಲಿನ ಎಷ್ಟು ಕೋಟಿಗಳನ್ನು ಕೊಟ್ಟು ಅಲ್ಲಿ ಸಹ ಅದನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಭರವಸೆ ಕೊಟ್ಟಿದ್ದಾರೆ, ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಹಾಗೆ ನಮಗೂ ಇಲ್ಲಿ ಸರ್ಕಾರದ ವತಿಯಿಂದ ನಮ್ಮ ಸಂಘಕ್ಕೆ ಎಲ್ಲ ಕಡೆಯೂ ಎಲ್ಲ ಧರ್ಮಕ್ಕೂ ಒಂದು ಸಮೇತ ಒಂದಕ್ಕೆ ಅಂತಲ್ಲ, ಎಲ್ಲ ನೀವೆಲ್ಲ ಸಹಕಾರ ಮಾಡ್ತೀರಾ. ಅದೇ ರೀತಿ ಬಡವ ಬಗ್ಗರಿಗೂ ಬಂದವರಿಗೂ ನೀವು ಒಂದು ಮಾದರಿಯಾಗಿ ಪಾಪದವರು ಕಣ್ಣೀರು ಒರೆಸಿ ಅವರನ್ನು ಇಲ್ಲಿ ಕಳಿಸಿ. ನಾಗರಾಜ್ ಸಾಧನೆ ಇದ್ದರು ನೋಡಿ, ಯಾವತ್ತೂ ನಮಗೆ ನೆನಪು ಬರುತ್ತೆ. ಚಿಕ್ಕಮಗಳೂರಿಗೆ ಹೋದಾಗ ಏಷಿಯವರು 25-30 ವರ್ಷಗಳಲ್ಲಿ ಆಗದಿದ್ದಂಥದ್ದು ಒಂದು ದಿನದಲ್ಲಿ ಮಾಡಿ ತೋರಿಸ್ತಾರೆ. ಒಬ್ಬ ಅಧಿಕಾರಿ ವರ್ಗದವರು ಚೆನ್ನಾಗಿದ್ದರೆ ಯಾವ ರೀತಿ ಬಡವರು ಕೆಲಸ ಮಾಡ್ಬೋದು ಅನ್ನೋದನ್ನು ತೋರಿಸಿಕೊಟ್ಟ ಹಾಗೆ ನಿಮ್ಮನ್ನು ದೇವರು ಅದೇ ರೀತಿ ಮಾಡೋದಕ್ಕೆ ಒಂದು ನಿಮಗೂ ಶಕ್ತಿ. ನಮ್ಮ ಸಂಘದ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳೆಯರು, ಹಿರಿಯರು, ಕಿರಿಯರು ಎಲ್ಲರಿಗೂ 170ನೇ ನಾರಾಯಣ ಗುರು ಜಯಂತಿಯ ಶುಭಾಶಯ. ಎಲ್ಲರೂ ಮಾತಾಡಿ ಆಗಿದೆ, ನಾನು ಮಾತಾಡೋದೇನಿಲ್ಲ. ಆದರೂ ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ ಅಂತ ಏನು ಹೇಳಿದ್ದಾರೆ, ಅದನ್ನು ನಾವು ನಮ್ಮ ಮಕ್ಕಳಿಗೆ ವಿದ್ಯೆಯಿಂದ ಸ್ವತಂತ್ರರಾಗಿಸೋಣ, ಸಂಘಟನೆಯಿಂದ ಆಗೋಣ ಅಂತ ಹೇಳ್ತೀನಿ ಅಷ್ಟೇ. ತಾಲೂಕು ದಂಡಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಸಮಾಜ ಬಾಂಧವರೆಲ್ಲರಿಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜಯಂತಿಯ ಶುಭಾಶಯಗಳನ್ನು ಹೇಳ್ತೀನಿ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಸ್ಪೃಶ್ಯತೆಯ ಕಾಲದಲ್ಲಿ, ಕೇರಳದಲ್ಲಿ ತುಂಬ ಅಸ್ಪೃಶ್ಯತೆ ಇರುವಂಥ ಕಾಲದಲ್ಲಿ ಮಾನವ ಧರ್ಮವನ್ನು ಸಾರಿದಂತಹ ಮಹಾನ್ ಸಂತ. ಇದನ್ನು ನಾವು ಎಲ್ಲ ಕಡೆ ಭಾಷಣದಲ್ಲಿ ಹೇಳೋದನ್ನು ಬಿಟ್ಟು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಮುಖ್ಯ ಆಗುತ್ತೆ. ಪ್ರತಿ ವರ್ಷ ಆಚರಿಸ್ತೀವಿ, ಅದನ್ನು ಹೇಳ್ತೀವಿ, ಬಾಯಲ್ಲಿ ಹೇಳ್ತೀವಿ, ಹೋಗ್ತೀವಿ ಅನ್ನೋದು ಬಿಟ್ಟರೆ ಯಾರು ಅದನ್ನು ಅವರ ಆದರ್ಶವನ್ನು ತತ್ವ ಪಾಲಿಸಿದಲ್ಲಿ ದೇಶದಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಜಾತಿ ಸಂಘರ್ಷಗಳು ಬೆಳೆಯೋದಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಜಾತಿ ಸಂಘರ್ಷ ಕಮ್ಮಿ ಆಗುತ್ತೆ ಅನ್ನೋದನ್ನು ಸಾರಿದಂತಹ ಮಹಾನ್ ಸಂತ ಇವರು. ಇವರ ಜಯಂತಿಯನ್ನು ಆಚರಿಸಲು ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಮಾಡಿಕೊಟ್ಟಂಥ ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾಡಳಿತ ಹಾಗೂ ತಾಲೂಕು ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಬಗ್ಗೆ ತಿಳಿದುಕೊಂಡು ಪ್ರತಿಯೊಂದನ್ನು ಹಿಂದೆ ಸಮಾಜದಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ ಅನ್ನೋದು ಇವಾಗ ನಾವು ತಿಳ್ಕೊಬೋದು. ಆದರೆ 170 ವರ್ಷಗಳ ಹಿಂದೆ ಇಡೀ ಭಾರತ ದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದು ಬಹುಶಃ ನಮಗೆ ಗೊತ್ತಿಲ್ಲ. ನಮ್ಮ ಗುರುಗಳು ಅದನ್ನು ತಿಳ್ಕೊಂಡು ಯಾವ ರೀತಿ ಇದನ್ನು ಸುಧಾರಣೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮನಸ್ಸಿನಲ್ಲಿಟ್ಕೊಂಡು ಅದೇ ರೀತಿಯಾಗಿ ಅವರು ತನ್ನ ಒಂದು ಏಕಾಗ್ರತೆಯಿಂದ ಪ್ರತಿಯೊಂದು ವಿದ್ಯೆಯಿಂದ ಕಲಿತರೆ ಮಾತ್ರ ಇದು ಸುಧಾರಣೆಗೆ ಒಂದು ದಾರಿಯಾಗುತ್ತೆ ಅನ್ನುವ ಒಂದು ಏಮನ್ನು ಇಟ್ಕೊಂಡು ವಿದ್ಯೆಯ ಬಗ್ಗೆ ಅವರು ತಾವು ಸ್ವತಃ ವಿದ್ಯೆಯನ್ನು ಕಲಿತು ಅವರು ಸಾಧಾರಣ ವಿದ್ಯೆಯಲ್ಲ, ಪ್ರತಿಯೊಂದು ಸಂಸ್ಕೃತದಲ್ಲಿ, ತಮಿಳಿನಲ್ಲಿ, ತೆಲುಗಿನಲ್ಲಿ ಒಂದು ಪಾರಂಗತ ತನ್ನ ಒಂದು ಇಡೀ ಒಂದು ಯಾವ ರೀತಿ ಅದನ್ನು ಅವರು ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಭಾಷೆಯಲ್ಲೂ ಅವರೊಂದು ಗ್ರಂಥಗಳನ್ನು ಬರೆದಿದ್ದಾರೆ, ಕೃತಿಗಳನ್ನು ಬರೆದಿದ್ದಾರೆ. ಪ್ರತಿ ಸಮಾಜ ಸುಧಾರಣೆಗೆ ಏನೇನು ಬೇಕು ಅಂತ ಪ್ರತಿಯೊಂದು ವಿಷಯವನ್ನು ಆ ಗ್ರಂಥಗಳಲ್ಲಿ ಉಲ್ಲೇಖಿಸಿ ಅವರು ಇಡೀ ಭಾರತ ದೇಶದ ಸ್ವಾತಂತ್ರ್ಯಕ್ಕೆ ಏನು ಕಾಣಿಕೆ ಬೇಕು ಅಂಥದ್ದನ್ನು, ಕೊಡುಗೆ ಬೇಕು ಅಂಥದ್ದನ್ನು ನಮ್ಮ ನಾರಾಯಣ ಗುರುಗಳು ಆಗಿನ ಕಾಲದಲ್ಲಿ ಬರೆದು ಅದು ಸುಧಾರಣೆ ಆ ಗ್ರಂಥಗಳು ಇಡೀ ಭರತ ಖಂಡದಲ್ಲಿ ಎಲ್ಲ ವ್ಯಾಪಿಸಿ ಅಂತಹ ಮಹಾನ್ ವ್ಯಕ್ತಿಗಳು ಅವರೆಲ್ಲ ಕೇರಳಕ್ಕೆ ಬಂದು ಇವರನ್ನು ಭೇಟಿಯಾಗಿ ಇವರ ಬಗ್ಗೆ ತಮ್ಮ ಚರ್ಚೆ ಮಾಡಿ ಭಾರತವನ್ನು ಯಾವ ರೀತಿ ನಾವು ಸ್ವತಂತ್ರಗೊಳಿಸಬೇಕು, ಹೇಗೆ ಹಿಂದೂಗಳನ್ನು ನಾವು ಸಂಘಟಿತರಾಗಿಗೊಳಿಸಬೇಕು, ಆವಾಗಲೇ ನಮ್ಮ ಕ್ರೈಸ್ತ ಮಿಷನರಿಗಳು ಅಥವಾ ಬೇರೆ ಇತರ ಜಾತಿಗಳು ನಮ್ಮ ದೇಶಕ್ಕೆ ಬಂದು ನಮ್ಮ ಹಿಂದೂಗಳ ಈ ಏಕಾಗ್ರತೆ, ಈ ಐಕ್ಯತೆಯನ್ನು ಇಲ್ಲದೇ ಇರುವುದರಿಂದ ಇವರನ್ನೆಲ್ಲ ತಮ್ಮ ಜಾತಿಗಳಿಗೆ ಬಲವಂತವಾಗಿ ಅವರು ಇತರ ಜಾತಿಗಳಿಗೆ ಅವರು ಕ್ರಿಶ್ಚಿಯನ್ ಆಗಲಿ ಅಥವಾ ಮುಸ್ಲಿಂ ಅವರಿಗೆ ಕನ್ವರ್ಟ್ ಮಾಡಿ
ಆಗಲೇ ಹಿಂದೂಗಳು ತುಂಬ ಜನ ಅವ್ರು ಹೋಗಿದ್ರು. ಅದನ್ನೆಲ್ಲ ಮನಗಂಡು ಇವರು ತನ್ನ ದೇವಸ್ಥಾನ, ಹಿಂದೂಗಳಿಗೆ ಏನು ಬೇಕು, ಒಂದು ದೇವಸ್ಥಾನ, ಸರಿ ಬನ್ನಿ ನಮ್ಮ ಜೊತೆಯಲ್ಲಿ ಬನ್ನಿ ನಾವು ಒಂದು ದೇವಸ್ಥಾನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಲ್ಲನ್ನು ತಂದು ದಿಟ್ಟು ಅದನ್ನು ಪೂಜೆ ಮಾಡಿ ದೇವಸ್ಥಾನವನ್ನು ಅಲ್ಲೇ ರೆಡಿ ಮಾಡಿ ಆ ದೇವಸ್ಥಾನಕ್ಕೆ ಈಗಲೂ ಪೂಜೆ ಪುನಸ್ಕಾರಗಳು ನಡ್ತಾ ಇದೆ. ಅಂತಹ ಮಹಾನ್ ವ್ಯಕ್ತಿ ದಾರಿ ತೋರಿಸಿಕೊಟ್ಟಂತಹ ಈ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಿಜಕ್ಕೂ ನಾವು ಇವತ್ತು ಅವರ ಒಂದು ಹುಟ್ಟುಹಬ್ಬವನ್ನು ನಾವು ಎಲ್ಲ ಸಮಾಜದವರು ಇದನ್ನು ಗೌರವಿಸಿ ಅವರಿಗೆ ಒಂದು ಕೊಡ್ತಿರುವಂಥ ಈ ಒಂದು ಗೌರವಾರ್ಪಣೆಯನ್ನು ನಾವು ಈ ಸಂದರ್ಭದಲ್ಲಿ ಸಂಭ್ರಮಿಸ್ತಾ ನಮ್ಮ ಮಾನ್ಯ ತಹಸೀಲ್ದಾರ್ಗಳು ದಂಡಾಧಿಕಾರಿಗಳು ಆದಂಥ ಕಳಸಾ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಹಾಗೂ ಈ ಎಲ್ಲ ತಾಲೂಕು ಆಡಳಿತ ಮಂಡಳಿಯ ಎಲ್ಲ ನಮ್ಮ ಅಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ನಾನು ಅವರಿಗೆ ವಂದನೆಗಳು ತಿಳಿಸ್ತಾ ನನ್ನ ಈ ಎರಡು ಮಾತನ್ನು ಇದು ಇವತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಮುದಾಯದವರು ಸೇರಿದ್ದೀರಾ. ಒಂದು ವರ್ಷದ ನೋಡ್ತಾ ಬಂದಿದ್ದೀವಿ, ನಿಮ್ದೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವರ್ಷ ಸೇರಿದ್ದೀರಾ. ಆದ್ರೆ ಏನಾಗಿದೆ ಅಂದ್ರೆ ಸರ್ಕಾರ ಆಚರಣೆ ಮಾಡ್ತಿರೋದು ಮಹಾನ್ ಗುರುಗಳ ಜಯಂತಿಗಳನ್ನು ಎಲ್ಲಾ ಧರ್ಮದವರು ಸೇರಿ ಮಾಡಿ ಅಂತ. ಆದ್ರೆ ಇವತ್ತು ಏನಾಗ್ತಿದೆ ಅಂದ್ರೆ ಕೆಂಪೇಗೌಡ ಜಯಂತಿಯವರು ಕೇವಲ ಒಕ್ಕಲಿಗರು, ಕನಕ ಜಯಂತಿಯನ್ನು ಗುರುಗುರು, ವಾಲ್ಮೀಕಿ ಜಯಂತಿಯನ್ನು ನಾಯಕ ಜನಾಂಗದವರು, ಬಿಲ್ಲವ ನಾರಾಯಣ ಗುರುಗಳ ಜಯಂತಿಯನ್ನು ಕೇವಲ ಬಿಲ್ಲವ ಸಮುದಾಯದವರು ಮಾತ್ರ ಬಂದು ಮಾಡ್ತಿದ್ದಾರೆ. ಆದ್ರೆ ನಾವು ಹೇಳೋದು ಎಲ್ಲರೂ ಸೇರಿ ಮಾಡಬೇಕು, ನಮ್ಮಿಂದನೇ ಬದಲಾವಣೆ ಪ್ರಾರಂಭ ಆಗಲಿ. ನಾವು ಮುಂದೆ ಹೋದ್ರೆ ಅವರು ನಮ್ದಕ್ಕೆ ಬರ್ತಾರೆ. ಕಾಲಕ್ಕೂ ಮಹಾಗುರುಗಳು ಬಂದಿರೋದು ಆ ಜಾತಿಯಲ್ಲಿರೋ ಸಮಾನತೆ ಮತ್ತೆ ಶಿಕ್ಷಣವನ್ನು ಮಾಡಬೇಕು ಮತ್ತು ಇಂಥ ಕಾರ್ಯಗಳು ಸಮಾಜದಲ್ಲಿ ಪರಿವರ್ತನೆ ತರಕ್ಕಂತಾರೆ ಆ ಸಮುದಾಯ ತಕ್ಕಂತೆ ಹುಟ್ಟಿದ್ದಾರೆ. ಅದೇ ರೀತಿ ನಾರಾಯಣ ಗುರುಗಳು ಒಂದೇ ಜಾತಿ ಒಂದೇ ಧರ್ಮ ಅಂತ ಎಲ್ಲರೂ ಸಮಾನತೆಯಿಂದ ಕಾಣಕ್ಕೆ ಹೇಳಿದ್ದಾರೆ. ಇರೋದು ಒಂದೇ ಜಾತಿ, ಗಂಡು ಎರಡೇ ಜಾತಿ, ಹೆಣ್ಣು ಮತ್ತು ಗಂಡು ಎಲ್ಲರೂ ಸಮಾನರು. ಇಲ್ಲಿ ಕಪ್ಪು ವರ್ಣದವರು ಬಿಳಿ ವರ್ಣದವರು ಯಾರು ಮೇಲೂ ಅಲ್ಲ ಯಾರು ಕೀಳು ಅಲ್ಲ, ಇಬ್ರು ಒಂದೇ ತರದವರು ಅಂತ ಹೇಳಿ ಸಮಾನತೆಯಿಂದ ಎಲ್ಲರೂ ಬದುಕಂತ ದಾರಿ ಮಾಡಿಕೊಟ್ಟಂತ ನಾರಾಯಣ ಗುರುಗಳ ಜಯಂತಿಯನ್ನು ನಾವು ಆಚರಿಸ್ತಿರೋ ನಮ್ಮೆಲ್ಲರ ಪುಣ್ಯ. ಹಾಗೂ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತಾ ನಿಮ್ಮೆಲ್ಲರಿಗೂ ಒಪ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇವೆ. ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯ ಶುಭಾಶಯ. ಇಂಗ್ಲಿಷ್ನವರು ಹೊರದೇಶದವರು ಯಾರನ್ನೂ ಬೇರೆ ಧರ್ಮನೂ ವಿರೋಧ ಮಾಡಿ ಆದರೆ ನಾವು ಎಲ್ಲ ಧರ್ಮವನ್ನು ಕರ್ಕೊಂಡು ಹೋದಾಗಲೇ ಒಳ್ಳೆಯ ಜಗಕ್ಕೆ ನೀನು ಪಸರಿಸಿದೆ, ಜಾತಿ ಮತವಾ ದೂರ ಸರಿಸಿ ಸರ್ವ ಸಮಾನತೆ ನೀಬಿಸಿದೆ. ಮಾನವ ಕುಲ ಒಂದೇ ಎಂದು ಜಗಕ್ಕೆ ನೀನು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.